ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ನನ್ನ ಬ್ಲಾಗಿಗೆ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ. ನಾನೇನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನನಗೆ ಸಿಕ್ಕಿರೋ ಅಷ್ಟು ಜನನೇ ತುಂಬ ಒಳ್ಳೆಯ ಜನ ಸಿಕ್ಕಿದ್ದಾರೆ. ಅಲ್ಲೊಂದು ಇಲ್ಲೊಂದು ಒಂದು ಮೂಟೆ ಅಕ್ಕಿಲಿ ಒಂದೋ ಎರಡೋ ಕಲ್ಲಿಲ್ಲದೆ ಇದೆ ಹೇಗೆ? ಅಕ್ಕಿ ಮೂಟೆಗೊಂದು ಬೆಲೆ ಬೇಡವಾ? ಆ ಥರ ಒಂದೆರಡು ಇದೆ, ಇರಬೇಕು. ಇದ್ರನ್ನೇ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಇಲ್ಲಾಂದರೆ ಅಕ್ಕಿ ತೊಗೊಂಡು ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಬಿಡ್ತೀವಿ. ಅದಿದ್ದರೆ ಸ್ವಲ್ಪ ಆರಿಸಿ ಎಲ್ಲ ಮಾಡಿ ನೋಡ್ತೀವಿ. ಥಂಬ್ನೇಲಲ್ಲಿ ನೋಡ್ದಂಗೆ ಆಲ್ರೆಡಿ ಇವತ್ತು ಯೂಟ್ಯೂಬ್ದು ಪೇಮೆಂಟ್ ಬಂದಿದೆ. ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಬೇಡಿ. ಮುಂದಿನ ವರ್ಷ ಮಾನಿಟೈಸೇಷನ್ದು ಏನೋ ಲೈಕ್ ರೂಲ್ಸು ಏನೇನೋ ಜಾಸ್ತಿ ಆಗ್ತಾ ಇದೆಯಂತೆ, ಮತ್ತು ಏನೇನೋ ಸ್ವಲ್ಪ ವೇರಿಯೇಷನ್ಸ್ ಇದೆಯಂತೆ. 4000 ವಾಚಿಂಗ್ ಅವರ್ಸು ನೀವು ಕಂಪ್ಲೀಟ್ ಮಾಡೋದು ಲೈಕ್ ಏನಾದರೂ ರೀಲ್ಸು ನಿಮಗೆ ಆ ಥರದ್ದು ಏನಾದರೂ ಬ್ಯಾಕ್ಗ್ರೌಂಡ್ ಇದ್ದರೆ ಕಷ್ಟ ಅಂತ ಅನಿಸಲ್ಲ. ಒಂದೇ ಒಂದು ವೀಡಿಯೋ ಸಾಕು, ನೀವು ಯಾವುದೇ ಕಷ್ಟಪಡಬೇಕಾಗಿಲ್ಲ. ಕಿತ್ಕೊಂಡು ಹೋಗಿ ನಿಮ್ಮ ವೀಡಿಯೋಗೆ ಸಬ್ಸ್ಕ್ರೈಬರ್ಸು ವಾಚಿಂಗ್ ಅವರ್ಸು ಯಾವುದನ್ನು ಯೋಚನೆ ಮಾಡಬೇಕಾಗಿಲ್ಲ. ಇನ್ ಕೇಸ್ ಏನಾದರೂ ಲೈಕ್ ನಮ್ಮ ಥರ ಹೈಡಲ್ ಆಗಿದ್ದು ಆವಾಗಿಂದ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಲೈಕ್ ವಾಚಿಂಗ್ ಅವರ್ಸ್ ಆಗಬೇಕು ಅಂದರೆ ಕನಿಷ್ಠ ಅಂದರೂ 8 ತಿಂಗಳು 1 ವರ್ಷ ಇದ್ರೂ 1 ವರ್ಷ ಆದರೂ ಓಡೋದು ಕಷ್ಟ. ಅದರಲ್ಲೂ ಒಂದು ಸಣ್ಣ ಚೇಂಜಸ್ ಏನು ಅಂದರೆ ಸ್ವಲ್ಪ ನೀವೇನಾದರೂ ಲೈಕ್ ಲೈವ್ ಏನಾದರೂ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ವಾಚಿಂಗ್ ಅವರ್ಸ್ ಕಮ್ಮಿ ಆಗುತ್ತೆ. ಅದನ್ನು ಸೇಮ್ ವಾಚಿಂಗ್ ಅವರ್ಸಿಗೆ ಆ್ಯಡ್ ಆಗುತ್ತೆ. ಆದ್ದರಿಂದ ನಿಮಗೆ ಅದು ಒಂದು ನಿಮಗೆ ಬೆನಿಫಿಟ್ ಸಿಗುತ್ತೆ. ಅದರಲ್ಲೂ ತುಂಬ ಕ್ರೈಟೀರಿಯಾ ಇದೆಯಪ್ಪ. ಏನೇನೋ ಲೈಕ್ ಯಾವಾಗ್ಲೂ ನೀವು ಲೈವ್ ಏನೇ ಮಾಡ್ತಾಯಿದ್ರೆ ಅದು ಕೂಡ ನಿಮಗೆ ಮಾನಿಟೈಸೇಷನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಮಾನಿಟೈಸೇಷನ್ದು ಎಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ವರ್ಷ ಆದರೂ ಮುಗಿಯಲ್ಲ. ಅವ್ರು ಏನು ಕೇಳ್ತಾರೋ ಅದಕ್ಕೆ ಅಗ್ರಿ ನಾವು ಅದನ್ನು ಮಾತ್ರ ಕೊಡ್ಕೊಂಡು ಹೋಗ್ತೀವಿ. ಯಾವುದೋ ಕೆಲವು ಮಾತ್ರ ಏನೋ ನಮ್ಮ ಕಣ್ಣಿಗೆ ಬಿದ್ದಿರೋದನ್ನು ಓದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸಿಕ್ಕಾಪಟ್ಟೆ ರೂಲ್ಸ್ ಇದೆ. ಒಂದು ಮಾನಿಟೈಸೇಷನ್ ಆಗೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ಯೂಟ್ಯೂಬಿಂದ ಪೇಮೆಂಟ್ ಬರೋದು ಎಷ್ಟು ಕಷ್ಟ ಅಂದರೆ ಯಪ್ಪ ದೇವ್ರೆ. ನಿಮಗೆ ಏನಾದರೂ ಬ್ಯಾಕ್ಗ್ರೌಂಡ್ ಇದ್ದರೆ 1 ನಿಮಿಷದ್ದು ಕಷ್ಟ ಇಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದ್ರೆ ಒಂಚೂರು ಕಷ್ಟ ಆಗುತ್ತೆ. ನೀವೇನು ಬೈ ಕೂಡ ಮಾಡಬೇಕಾಗಿಲ್ಲ. ಎಲ್ಲರ ಕೈಲೂ ಇವತ್ತೊಂದು ಫೋನ್ ಇದೆಯಪ್ಪ. ಆ ಫೋನಲ್ಲಿ ಒಂದು ಕ್ಯಾಮ್ರಾ ಇದೆಯಪ್ಪ. ಆ ಕ್ಯಾಮ್ರಾ ಸಾಕು. ಸ್ಟ್ಯಾಂಡು ನಾನು 1 ರೂಪಾಯಿಗೂ ಸ್ಟ್ಯಾಂಡಿಗೆ ದುಡ್ಡು ಹಾಕಲಿಲ್ಲ. ಈಗ ಲೈಕ್ ಈ ಸತಿ ಅಂದರೆ ಲೈಕ್ 1 ವರ್ಷ 1.5 ವರ್ಷ ನಾನು ಗ್ಯಾಪ್ ಕೊಟ್ಬಿಟ್ಟಿದೆ. ಆಮೇಲಿಂದ ನಾನು ಒಂದು ಟ್ರೈಪಾಡ್ ತರಿಸಿದ್ದು. ಅದು ಯಾವ ಥರ ಇದೆ ಟ್ರೈಪಾಡು ಅಂತ ಹೇಳಿದ್ರೆ, ನೀವು ಒಬ್ಬರೇ ಇದ್ರೂ ಕೂಡ ಆರಾಮಾಗಿ ನೀವು ವ್ಲಾಗ್ ಮಾಡ್ಬೋದು. ಅದು ಸೆನ್ಸಾರ್ ಕ್ಯಾಮ್ರಾ ಇದೆ. ಅದು ಹಿಂಗೆಲ್ಲ ಟರ್ನ್ ಆಗುತ್ತೆ. 150ರಿಂದ 200 ರೂಪಾಯಿ ಒಂದು ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ರೆ. ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ನನಗೆ. 1,500ನೋ 2,000ನೋ ಏನೋ ಆಯ್ತಿದ್ದು. ಅದು ಬಿಟ್ಟರೆ ನೀವಿನ್ನು 1 ರೂಪಾಯೂ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ನೀವು ಡೈಲಿ ವ್ಲಾಗ್ಸ್ ಹಾಕಿ ಅವ್ರಂತಾರೆ ಇವ್ರಂತಾರೆ. ನಿಮ್ಮ EMI ಯಾರಾದರೂ ಹೇಳ್ತಾ ಇರೋರು ಬಂದು ಕಟ್ತಾರಾ? ನಿಮ್ಗೆ 1 ರೂಪಾಯಿ ಬೇಕು ಅಂದರೆ ಯಾರಾದರೂ ನಿಮಗೆ ಬೇಕಾದವರು ನಿಮಗೆ ಬೇಡವಾದವರು ಬಂದು 1 ರೂಪಾಯಿ ನಿಮಗೆ ಕೊಟ್ಟೋಗ್ತಾರಾ? 1 ರೂಪಾಯಿಗೆ ಬೆಲೆ ಇಲ್ಲ ಅಂತ ಯಾವತ್ತೂ ಹೇಳಬೇಡಿ. 100 ರೂಪಾಯಿದೊಂದು ನೋಟ್ ಇದ್ದರೆ ಮಾತ್ರ ಅದನ್ನು 100 ರೂಪಾಯಿ ಅಂತ ಕರೀತಾರೆ. ನಿಮ್ಮ ಹತ್ರ 99 ರೂಪಾಯಿ ಇದ್ದರೆ ಅದು 99 ರೂಪಾಯಿ. 1 ರೂಪಾಯಿಗಿರೋ ಬೆಲೆ ಇನ್ಯಾವತ್ತೂ ಆಗಲ್ಲ. ಎಷ್ಟು 1 ರೂಪಾಯಿಗೆ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ, ಆ 1 ರೂಪಾಯಿನ ಪ್ರತಿ ದಿವಸ 1 ರೂಪಾಯಿ ಹಾಕಿ ಎತ್ತಿಟ್ಟಿರಿ. ನಿಮ್ಗೊಂದು ದಿವಸ ಕಷ್ಟ ಬಂದಾಗ 1 ರೂಪಾಯಿನ ತೆಗೆದು ನೋಡಿ ಎಷ್ಟು ನಿಮ್ಗೆ ಅದರಿಂದ ಬೆನಿಫಿಟ್ಸ್ ಆಗುತ್ತೆ ಅಂತ ಆವಾಗ ಗೊತ್ತಾಗುತ್ತೆ. ಯಾರೂ ಬರಲ್ಲ ರೀ, ಇವರು ನಮ್ಮವರು ಅವ್ರು ನಮ್ಮವರು, ಅಯ್ಯೋ ಅವ್ರು ನೋಡಿದ್ಬಿಟ್ಟು ಹಂಗಂತಾರೆ, ಇವ್ರು ನೋಡ್ಬಿಟ್ಟು ಯಾರು ಏನಾದರೂ ಅಂದ್ಕೊಂಡ್ಲಿ. ನೀವು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಿ. ಲೈಕ್ ಏನು ಗೊತ್ತಾ, ಒಂದು ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ. ಯಾರು ಏನು ಅಂದ್ಕೊಂಡ್ರೂ ಬೇಜಾರಿಲ್ಲ. ನಿಮಗೇನು ಅನಿಸುತ್ತೋ ಅದನ್ನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ನಿಮ್ಮ ಮನೆ ವಿಷಯ, ನಿಮ್ಮ ವಿಷಯ, ನಿಮ್ಗೇನಾದ್ರು ಹಂಚ್ಕೋಬೇಕು ಪರ್ಸ್ನಲ್ ಹಂಚ್ಕೋಬೇಕು ಅಂದ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಿ. ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ. ಯಾರ ವಿಷಯಕ್ಕೂ ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನೀಟಾಗಿ ಹರಳೆಣ್ಣೆ ಇಟ್ಬಿಟ್ಟು ಬಾಚಿಂಗೆ ತೊಗೊಂಡು ತಲೆ ಬಾಚಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿ.
ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಇದೊಂದು ದೊಡ್ಡ ಸಮುದ್ರ. ನಾನು ಫಸ್ಟೇ ಹೇಳಿದ್ದೀನಿ ನನ್ನ ಬ್ಲಾಗ್ಸಲ್ಲಿ, ನೀವು ಮೀನು ಹಿಡ್ಕೊಂಡು ಬಂದು ಕುಕ್ಕಿಂಗ್ ಮಾಡಿ ಅದನ್ನು ಪ್ರೆಸೆನ್ಸ್ ಮಾಡೋದು ನಿಮ್ಮ ಟ್ಯಾಲೆಂಟ್ ಅಷ್ಟೇ. ನನಗೇನು ತುಂಬ ಏನೂ ಕಷ್ಟ ಇಲ್ಲದೇನಾಗಲಿಲ್ಲ. 8 ತಿಂಗಳು ತುಂಬ ಕಷ್ಟ ಇತ್ತು. ಆಮೇಲೆಯಿಂದ ಒಂದೇ ವಿಡಿಯೋ ಓಡಿದ್ದು. ನಾನು ಅದನ್ನು ಕೂಡ ಆಲ್ರೆಡಿ ಯಾವುದೋ ಒಂದು ವಿಡಿಯೋ ಅದನ್ನು ಕೂಡ ಹಾಕಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಒಂದೇ ಒಂದು ವಿಡಿಯೋ ರೀ, 3000 ಸಬ್ಸ್ಕ್ರೈಬರ್ಸ್, 3000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸು, 4 ಅವರ್ಸ್ ವಾಚಿಂಗ್ ಅವರ್ಸ್ ಓಡೇ ಬಿಡ್ತು. ಇವತ್ತೇ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಸ್ಟಾರ್ಟ್ ಮಾಡಿ. ನಾವು ಮೊನ್ನೆ ಬ್ಯಾಂಕಿಗೆ ಹೋಗಿದ್ದು ಕೂಡ ಇದಕ್ಕೇ. ನಂದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಮೊಬೈಲಲ್ಲಿ ಗೂಗಲ್ ಪೇ, ಫೋನ್ಪೇ ಎಲ್ಲ ತೆಗೆದಾಕ್ಬಿಟ್ಟಿದೆ. ಲೈಕ್ ಬ್ಯಾಂಕಿಂದ ನಂಗೆ ಮೆಸೇಜ್ ಬರ್ತಾ ಇರಲಿಲ್ಲ. ಏನಾಗಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಹೋಗಿ ಬ್ಯಾಂಕ್ ಹತ್ರ ವಿಚಾರಿಸಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ, ಒಂದು ಸತಿ ನೀವೇನಾದರೂ ಲೈಕ್ ಅಪ್ಡೇಟ್ ಏನಾದರೂ ಇದಾಗಿದ್ರೆ ನೋಡಿ, ಹಂಗೆ ಹಿಂಗೆ ಅಂತ. ಸರಿ, ಅದೆಲ್ಲ ನೋಡಿ ಚೆಕ್ ಮಾಡಿದ್ರೆ ಎಲ್ಲ ಮೆಸೇಜು ಬರ್ತಾಯಿದೆ, ಬ್ಯಾಂಕಿಂದ ಮಾತ್ರ ಮೆಸೇಜ್ ಬರ್ತಾಯಿಲ್ಲ. ಸರಿ, ಆಮೇಲಿಂದ ಅದನ್ನೆಲ್ಲ ತೆಗೆದುಹಾಕಿ ಎಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ನೋಡಿದ್ಮೇಲೆ ಏನೋ ಸಮ್ ಟೆಕ್ನಿಕಲ್ ಮಿಸ್ಟೇಕ್ಸ್ ಏನಾದರೂ ಇರುತ್ತಲ್ಲ, ಆ ಥರ ಆಗಿತ್ತು. ಅದಕ್ಕೆ ಏನು ಮಾಡಿದ್ವಿ, ಸೀದಾ ಬ್ಯಾಂಕ್ ಹತ್ರಕ್ಕೆ ಹೋದ್ವಿ ನಾನು ನಂಜುಂಡೇಶ್ವರ್. ನನಗೆ ಕರೆಕ್ಟಾಗಿ ಗೊತ್ತಿತ್ತು ದುಡ್ಡು ಬಂದಿದೆ ಇವತ್ತು ಅಂತ. ಲೈಕ್ ಒಂದು ಸೆನ್ಸ್ ಆಗ್ತಾಯಿತ್ತು ನನಗೆ. ಆಮೇಲೆ ಅಲ್ಲಿ ಹೋಗಿ ತೆಗೆದು ನೋಡಿದಾಗ ಆಲ್ರೆಡಿ ಅದೆಲ್ಲ ಕೇಳಿತ್ತಲ್ಲ, ಫಾರ್ಮ್ ಎಲ್ಲ ಫಿಲ್ ಮಾಡಿದ್ನಲ್ಲ ನಾನು, ಅದೆಲ್ಲ ಫಿಲ್ಲಿಂಗ್ ಎಲ್ಲ ಕರೆಕ್ಟಾಗಿದೆ, ನಿಮಗೆ ನಿಮ್ಮ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಒಂದು ಮೆಸೇಜ್ ಬಂದಿತ್ತು. ಗೊತ್ತಾಯಿತು. ನಾನು ಬ್ಯಾಂಕಿಗೆ ಹೋಗಿದ್ದ ತಕ್ಷಣ ಹೋಗಿ ನಾನು ನಂಜುಂಡೇಶ್ವರ್ ಇಬ್ಬರೂ ಈ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಂದಿದ್ದೀವಿ. ಈ ದುಡ್ಡು ನಂಗೆ ತುಂಬ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಲೈಕ್ ಮನೇಲಿರೋರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಂಜುಂಡೇಶ್ವರ್ದು ಅಭಿನವ್ದು ಸಪೋರ್ಟಿಂಗ್ ಇಲ್ಲ ಅಂತ ನಾನೇನು ಮಾಡೋಕ್ಕಾಗ್ತಿರಲಿಲ್ಲ. ಇದು ನಂದು ದುಡ್ಡು ಅಂತ ಥರ, ನನ್ನ ಅಕೌಂಟಿಗೆ ನನ್ನ ದುಡ್ಡು ಬಂದಿದೆ ಅನ್ನೋ ಥರ. ಬೇಕಾದಷ್ಟು ಎಷ್ಟಾದರೂ ದುಡ್ಡು ಬಂದಿರಲಿ, ಅದ್ರ ಪ್ರಶ್ನೆನೇ ಬೇಡ. ಇದು ಬಂದಿದ್ದು ನಂಗೆ ಸ್ಪೆಷಲ್ ಅಂತ ಅನ್ನಿಸ್ತು. ನಂಗೊಂದು ಖುಷಿ ಕೂಡ ಆಯಿತು. ಇದು ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಖುಷಿಯಾಗಿದೆ. ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಖುಷಿಯಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ದರಿಂದ ಈ ದುಡ್ಡು ಬಂದಿರೋದು ಹೇಳೋಕ್ಕೆ ಆಗದೆ ಇರೋವಂಥ ಖುಷಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ, ಎಕ್ಸ್ಪೆಕ್ಟ್ ಅಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಖತ್ ಖುಷಿಯಾಗಿದೆ. ನೆಕ್ಸ್ಟ್ ಇದೇ ಥರ ಅರ್ನಿಂಗ್ಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಗೊತ್ತಿಲ್ಲ. ಇದು ನಿಮಗೆ ಯಾವಾಗ ಬರುತ್ತೆ ಅಂದರೆ $100 ಆಗಬೇಕು. ನಂದು 4ರಿಂದ 5 ವಿಡಿಯೋ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತಿನ 6-7 ವಿಡಿಯೋ ಚೆನ್ನಾಗಿ ಹೋಗ್ತಾ ಇದೆ. 5 ವಿಡಿಯೋ ತುಂಬ ಚೆನ್ನಾಗಿ ಹೋಗಿದೆ. ಇನ್ನು 2 ವಿಡಿಯೋ ಹೋಗ್ತಾ ಇದೆ, ಆರಾಮಾಗಿ ಹೋಗ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ 50 ಜನ 100 ಜನ ಅಷ್ಟೇ ನನ್ನ ವೀಡಿಯೋಸ್ನ ನೋಡ್ತಾ ಇರೋದು. 120 150 ಅಷ್ಟೇ ನನ್ನ ವೀಡಿಯೋಸ್ ಹೋಗ್ತಾ ಇರೋದು. ಅದಕ್ಕಿಂತ ಜಾಸ್ತಿ ಯಾವುದೂ ಹೋಗಿಲ್ಲ. ನೆಕ್ಸ್ಟ್ ಮಂತ್ ಇಷ್ಟೇ ದುಡ್ಡು ಬರುತ್ತಾ? ಇಲ್ಲ. ಅದು ಯಾವಾಗ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂದರೆ ಅದು 1 ವರ್ಷನೇ ಆಗ್ಬೋದು, 6 ತಿಂಗಳೇ ಆಗ್ಬೋದು. ನಿಮ್ಗೆ ಏನಾಗುತ್ತೆ ಅಂದರೆ $100 ಕೌಂಟ್ ಆಗಬೇಕು. ನಿಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ನೀವು ಯಾರ್ದು ವಿಡಿಯೋ ಹಾಕಿದ್ರೂ ನೋಡೋಂಗೇ ಇಲ್ಲ. ಫಸ್ಟ್ ಪೇಮೆಂಟ್ ಆಗಲಿ, ಸೆಕೆಂಡ್ ಪೇಮೆಂಟ್ ಆಗಲಿ, ಏನೇ ಆಗಲಿ ಅದರೊಳಗಡೆ ಅಂದರೆ $100ಗಿಂತ ಜಾಸ್ತಿ ಆಗಿರ್ಬೋದು. ಆದರೆ 21 ಅದ್ರ ಮೇಲೇ ಬರೋದು. 20ನೇ ತಾರೀಕು, 21ನೇ ತಾರೀಕು, ಇಲ್ಲಾಂದರೆ 25ನೇ ತಾರೀಕು ಒಳಗಡೆ ನಿಮಗೆ ದುಡ್ಡು ಬಂದುಬಿಡುತ್ತೆ. $100 ಆಗೋವರೆಗೂ ನಿಮಗೆ ದುಡ್ಡು ಬರಲ್ಲ. $100ಗಿಂತ ಜಾಸ್ತಿ ಆಗಿದ್ರೂ ಕೂಡ ದುಡ್ಡು ಬರಲ್ಲ. ಲೈಕ್ ಆ 21ನೇ ತಾರೀಕು ಆದಮೇಲೆ ನಿಮಗೆ ಅಕೌಂಟಿಗೆ ದುಡ್ಡು ಬೀಳೋದು. $100 ಆದರೆ ಹಿಂದೆ ಅಂದರೆ ಲೈಕ್ 20ನೇ ತಾರೀಕು ಆಗಿದ್ರೂ ದುಡ್ಡು ಬೀಳಲ್ಲ. 21ನೇ ತಾರೀಕಿಗೆ $100 ಆದಮೇಲೆ ನಿಮಗೆ ದುಡ್ಡು ಬೀಳೋದು. ಇವಾಗ ಸದ್ಯಕ್ಕೆ ನಂದು $100 ಕಂಪ್ಲೀಟ್ ಆಗಿದೆ. ನನಗೆ ಗೊತ್ತಿರೋಂಗೆ ಇನ್ನೂ ಅಟ್ಲೀಸ್ಟ್ ಅಂದ್ರೂ 3-4 ತಿಂಗಳು ಬೇಕೇ ಬೇಕು. ಅಟ್ಲೀಸ್ಟ್ 5-6 ತಿಂಗಳಾದ್ರೂ ಬೇಕು. ಸಡನ್ನಾಗಿ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬರಲ್ಲ. ಬೇರೆ ಬೇರೆ ಯೂಟ್ಯೂಬರ್ಸಿಗೆ ಬರಬಹುದು, ಬರಲ್ಲ ಅಂತ ಹೇಳಲ್ಲ ನಾನು. ಪ್ರತಿ ತಿಂಗಳು ಬರಬಹುದು 21ನೇ ತಾರೀಕು. ನನಗೆ ಬರಲ್ಲ. ನಂದು ಇದು ಒಂದೇ ಫಸ್ಟ್ ಪೇಮೆಂಟು. ನೆಕ್ಸ್ಟ್ ನೋಡೋಣ ಯಾವಾಗ ನನ್ನ ವೀಡಿಯೋಸ್ ಏನಾದರೂ ಚೆನ್ನಾಗಿ ಓಡಿದ್ರೆ. ಲೈಕ್ ನನಗೂ ಗೊತ್ತಿಲ್ಲ, ಬಂದರೆ ಮಾತ್ರ ಗ್ಯಾರಂಟಿ. ನಾನು ಎಷ್ಟು ದಿವಸ ಯೂಟ್ಯೂಬಲ್ಲಿ ಇರ್ತೀನೋ ಅಷ್ಟು ದಿವಸನೂ ಪೇಮೆಂಟ್ ಬಂದಾಗ ಪೇಮೆಂಟ್ ಬಂತು ಅಂತ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಮೀನ್ಸ್ ಏನಾದರೂ ಬ್ಯುಸಿ ಇದ್ದಾಗ ಹೆಚ್ಚು ಕಮ್ಮಿ ಆದಾಗ ಹಾಕಲ್ಲ. ಇನ್ನು ಬೇರೆ ದಿವಸಗಳಲ್ಲಿ ಹಾಕ್ತೀನಿ. ಇವಾಗ ಇದು ಎಷ್ಟು ಪೇಮೆಂಟ್ ಬಂದಿದೆ ಅಂತ ಕೇಳಿದ್ರೆ ಯಾರೂ ಹೇಳಲ್ಲ. ಲೈಕ್ ಯಾಕೆ ಹೇಳಲ್ಲ ನನಗೆ ಗೊತ್ತಿಲ್ಲ, ಅದೇನು ಇದೆಯಾ ಅಂತೇಳಿ. ಮಾನಿಟೈಸೇಷನ್ ರೂಲ್ಸಲ್ಲಿ 1,000 ಇರುತ್ತೆ ನಿಮಗೆ. ಅದರಲ್ಲಿ
ಲೈಕ್ ಏನಾದರೂ ನಿಮ್ಮ ಪೇಮೆಂಟ್ ಬಗ್ಗೆ ಹೇಳಬಾರ್ದು ಅಂತ ಇದೆಯಾ, ಅದು ನನಗೆ ಗೊತ್ತಿಲ್ಲ. ನಾನೇನೋ ಅದು ತನಿಖೆ ಮಾಡಿ ನೋಡಿಲ್ಲ. ತನಿಖೆ ಮೀನ್ಸ್ ಅದು ಬರುತ್ತೆ, ಒಂದು ಹೋಗ್ತಾ ಇರ್ಬೇಕು ನೀವು ಅಗ್ರಿ ಕೊಟ್ಕೊಂಡು ಅದರಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಇದ್ರೆ ಇನ್ ಕೇಸ್ ಏನಾದರೂ ಈ ವಿಡಿಯೋನ ಅವ್ರು ತಡೆ ಹಿಡಿಬೋದು, ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ. ಇಲ್ಲ ಏನೋ ಒಂದು ನೀವೇನೋ ಲೈಕ್ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂಥೇಳಿ ಕ್ರೈಟೀರಿಯಾ ಏನಾದರೂ ಲೈಕ್ ಮಾಡ್ಬೋದೇನೋ, ನನಗದು ಗೊತ್ತಿಲ್ಲ. ಯಾರು ಹೇಳ್ತಾರೋ ಬಿಡ್ತಾರೋ. $100 ಅಂತ ಹೇಳಿದ್ರೆ ನನಗೆ $9,545 ನನ್ನ ಅಕೌಂಟಿಗೆ ಬಂದು ಬಿದ್ದಿದೆ. ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ಬಂದಿದ್ದಿದೆ. ಖುಷಿಯಾಗಿದೆ ರೀ. ಹೆಂಗೆ ಹೇಳ್ಕೊಡೋದು, $545 ಅಲ್ಲೇ ಬಿಟ್ಬಿಟ್ಟು 9,000 ಮಾತ್ರ ತೊಗೊಂಡು ಬಂದೆ. ಲೈಕ್ ಖುಷಿ. ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅದೆಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ತೊಗೊಂಡು ಬಂದೆ. ಹೇಳಿದ್ರೆ ಏನಾದರೂ ಮಿಸ್ಟೇಕ್ ಪ್ರಾಬ್ಲಮ್ ಆಗುತ್ತಾ? ಮಿಸ್ಟೇಕ್ ಮೀನ್ಸ್ ಅದಲ್ಲ, ಪ್ರಾಬ್ಲಮ್ ಏನಾದರೂ ಆಗ್ಬೋದಾ ನನಗೆ ಗೊತ್ತಿಲ್ಲ. $100 ಅಂದರೆ $9,545. ದಿಸ್ ಇಸ್ ದ ಫಸ್ಟ್ ಪೇಮೆಂಟ್. 2 ಸರ್ತಿ ಹೇಳಿದ್ದೀನಿ. ಏನಾದರೂ ಆದರೆ ಏನು ಮಾಡೋಕ್ಕಾಗತ್ತೆ, ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಇನ್ನೇನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಲೈಕ್ ಏನಾದರೂ ಆದರೆ, ಪೇಮೆಂಟ್ ಹೇಳಿದ್ದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಪೇಮೆಂಟಿನ ವಿಷಯ ಹಂಚ್ಕೋಬೇಕಾಗಿತ್ತು, ಖುಷಿಯಿಂದ ಹಂಚ್ಕೊಂಡಿದ್ದೀನಿ. ಯಾರೇನು ಹೇಳ್ತಾರೋ ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೊಳ್ಳೋದ್ರಿಂದ $1 ನಿಮಗೆ ಪ್ರಯೋಜನ ಇಲ್ಲ. ನಮ್ಮ ಇದರಲ್ಲಿ ಒಂದು ಗಾದೆ ಇದೆ ಕನ್ನಡದಲ್ಲಿ, ಏನದು, ಬೈದವನು ಬರಲಂತೆ, ಬೈಸ್ಕೊಂಡವನು ಬಸವಣ್ಣ ಅಂತೆ. ನೀವು ಬಸವಣ್ಣ ಆಗ್ತೀರಾ, ಬರಲಾಗ್ತೀರಾ, ಯೋಚನೆ ಮಾಡಿ, ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿ. ಇವತ್ತಿಂದ ಏನಾದರೂ ಯೂಟ್ಯೂಬೇ ಅಂತಲ್ಲ, ಏನಾದರೂ ಅಂದ್ಕೊಂಡಿರೋದನ್ನ ಮಾಡಬೇಕು ಅನ್ನೋಂಗಿದ್ರೆ ಸ್ಟಾರ್ಟ್ ಮಾಡಿ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಯಪ್ಪ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೇನೂ ದುಡ್ಡು ಬರಲ್ಲ, ನನಗೊಂದಷ್ಟು ಫ್ಯಾಮಿಲಿ ಇದೆ ಅನ್ನೋದು ಒಂದು ಮನಸ್ಸಿಗೆ ಒಂದು ಖುಷಿ ತರುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ನಿಮಗೆ ಏನಾದರೂ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಏನಾದರೂ ಲೈಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಫ್ರೀಯಾಗೇ ಆನ್ಸರ್ ಮಾಡ್ತೀನಿ. ನನಗೇನು ಅದರಿಂದ ಏನೋ ಎಕ್ಸ್ಪೆಕ್ಟ್ ಏನೂ ಇಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ ನಾನು. ಅದರಲ್ಲಿ ತುಂಬ ಕ್ವೆಶ್ಚನಿಂಗ್ ಪರ್ಸ್ನಲ್ ಆಗೆಲ್ಲ ಬರ್ತಾ ಇರುತ್ತೆ, ಅಲ್ಲಿ ಆನ್ಸರ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಿಬಿಟ್ರೆ ಒಂದು ಲೈಕ್ ಮಾಡಿ. ಇಷ್ಟ ಆಗದೇ ಇದ್ದರೂ ಒಂದು ಲೈಕ್ ಮಾಡಿರಿ. ಏನ್ರಿ ಮಾಡಿದ್ದೀನಿ ಪ್ರಾಬ್ಲಮ್ಮು. ಲೈಕ್ ಮಾಡೋಕ್ಕೇನು ನಿಮಗೆ ಕಷ್ಟ, ಅದಕ್ಕೇನು ದುಡ್ಡು ಖರ್ಚಾಗಲ್ಲ. ಒಂದು ಲೈಕ್ ಮಾಡಿ. ನಿಮಗೆ ಇನ್ಫಾರ್ಮೇಷನ್ನ ಬೇರೆಯವರಿಗೂ ಹಂಚೋಕ್ಕೆ ಇದೆ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಕೂಡ ಇದನ್ನು ಶೇರ್ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಕೂಡ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಬೈ ಬಾಯ್.